ಕೊಡುವೆ ಸಿಹಿಗಾಳಿ ಚಂದ್ರಿಕೆ ಸರಿಹಗೆ ಚಂದ್ರಿಕೆ ಸರಿಹಗೆ ಶ್ರೀರಾಮನ ಜನಕಿ ನಾಡುವೆ ಸಿಹಿಗಾಳಿ ಶ್ರೀರಾಮನ ಜನಕಿ ನಾಡುವೆ ಸಿಹಿಗಾಳಿ ಪ್ರೀತಿಯ ಸಾಗರ ನಿಜ ಸೇರಲು ಎಂದೋ ಸುಂದರ ಮನದಲ್ಲಿ ತುಂಬಿದ ಪ್ರೀತಿಯ ಸಾಗರ ನಿಜ ಸೇರಲು ಎಂದೋ ಸುಂದರ Hey, 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 ಸಾಕಾಗ್ಬಿಟ್ಟೈತ್ರಿ ಕೆಲಸ ಮಾತ್ರ ತಪ್ಪಂಗಿಲ್ಲ, ಪಗಾರ ಮಾತ್ರ ಬರಂಗಿಲ್ಲ, ತಿನ್ನೋದ್ ಮಾತ್ರ
ಬಿಡಂಗಿಲ್ಲ. ಪಗಾರ ಬಂದಿಲ್ಲ ಅಂದ್ರೆ ತಿನ್ನಕಾಕೈತೇನ್ರಿ? ಒಟ್ಟು ಸಿ ಆಗಂಗಿಲ್ರಿ. ಅಯ್ಯಯ್ಯ ಅಲ್ರಿ ನಮ್ಮ ಮಳೆ ನೋಡಿದ್ರ ಯಾರಿಗೆ ಬೇಡ ಅದ ಬ್ಯಾಡಲಿಲ್ಲ. ಪರಿಸ್ಥಿತಿ ಗಂಭೀರ ಐತಿ. ಟಮಾಟಿ ಕೆಂಪು ಕೆಂಪು ಟಮಾಟಿ ಕೆಂಪು ಕೆಂಪು ಏನ ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ನೀನು ಬರ್ತಿ ಅಂತ ನಂಗೆ ನಿದ್ದೆ ಬಂದಿಲ್ಲ. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ನೀನು ತೇಜಿ ಕೊಟ್ಟಡತ್ತ ನಿದ್ದೆ ಬಂದಿಲ್ಲ. ಅಗಿ ಮಾಡೋದು ನಂಗೆ ಗೊತ್ತಲಿಲ್ಲ. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ಬರಂಗಿಲ್ಲ ಅದು ಮತ್ತೆ ಇವತ್ತು ಬಂದೀನಿ ಮತ್ತೆ ನಿನ್ನ ನಿದ್ದೆ ಎಲ್ಲಿಂದ ಬರಬೇಕದು ಹೊಸ ಮತ್ತೆ ಕೇಳಿನ ಕಣ್ಣಿನಾಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ಸೇನ ಬಂದೈತೀವ ಪ್ರೇಮವಾಗಿ ಬೆರೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ಸೇನ ಬಂದೈತೀವ ಪ್ರೇಮವಾಗಿ ಬೆರೆದೈತಿ ನಿನ್ನ ಮಾಡಿ ನೋಡುವಲ್ಲ ಆದಿತಿ ನಿನ್ನ ಮಾಡಿ ನೋಡುವಲ್ಲ ಆದಿತಿ ಹುಡುಗಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಹುಡುಗಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿಜ ಹೇಳ ಗೆಳೆಯ ಕಟ್ಟು ನಿನ್ನ ಗೆಳೆಯ ಬಿಟ್ಟ ನಿನ್ನ ಪ್ರೀತಿ ನಿನ್ನ ಮನಸ್ಸು ಇರಲಿ ನನ್ನ ಜೀವದ ನೀನೆ ಸಾಟಿ ನಿನ್ನ ಮನಸ್ಸು ನಾನಿರಲಿ ನನ್ನ ಜೀವದ ನೀನೆ ಜುಮ್ ಜುಮ್ಮಯ್ಯ ಜುಮ್ ಜುಮ್ಮಯ್ಯ ಪ್ರಾಯ ಬಂದ್ರೆ ಎಲ್ಲರ ಮಯ. ಜುಮ್ ಜುಮ್ಮಯ್ಯ ಜುಮ್ ಜುಮ್ಮಯ್ಯ ನೀನು ಬಂದ್ರೆ ಎಲ್ಲರ ಮಯ. ಹಾಡು ಮಯ ಮಾತು ಮಯ ಹಾಡು ಮಯ ಎಲ್ಲರ ಮಯ. ಜುಮ್ ಜುಮ್ಮಯ್ಯ ಜುಮ್ ಜುಮ್ಮಯ್ಯ ಪ್ರಾಯ ಬಂದ್ರೆ ಎಲ್ಲರ ಮಯ. ಚಿಡಿ ಚಿಡಿ ತಾಳಿ ಗೆಳೆಯ ಗೆಳೆಯನು ಬಾರಿಯ ನಿಂತನೆಯ ನಡುವ ಯಾರೋ ನಿಡಿಯ ರಸಿಕನ ಜೀವ ತುಂಬುವಿಯ ಯಾರ್ಯಾರು ಚಳಿ ಹಿಡ್ದೈತಿ ಕೈ ಹತ್ರೋ ಎಲ್ಲದಿರೋ ದೇವರು ವರವನ್ನು ಕೊಟ್ರೆ ಹತ್ರ ಸಿಗ ನಿನ್ನೆ ಕೋರುವೆ ಚಲುವೆ. ಎಲ್ಲವೂ ನಿನ್ನ ನೆರಳನ್ನೇ ಸೇರುವೆ ಚಲುವೆ. ಮಾವ ಜೈಲ ಉಸಿರು ಜೈಲ ಮಾವ ಜೈಲ ಉಸಿರು ಜೈಲ ಬದುಕೈ ರಿಕ್ಷಾ ಬಲ ಗವಟ ಬಚ್ಚಿ ಬದುಕೈ ರಿಕ್ಷಾ ಬಲ ಬದುಕೈ ರಿಕ್ಷಾ ಬಲ ಗವಟ ಬಚ್ಚಿ ಬದುಕೈ ರಿಕ್ಷಾ ಬಲ ಉಪ್ಪಣ್ಣು ಮ್ಯಾಗ ಎತ್ತಿದ್ದೆ ನಿಂದು ಗಿಟ್ಟಿತ್ತೇನ? ನಾನು ಸ್ವಲ್ಪ ಕೂತೆ ಅದಕ್ಕೆ ಮ್ಯಾಲ್ ಬಂದೆ. ಅದಕ್ಕ ಮ್ಯಾಗ ಎತ್ತಿದೆ ಬೇಡ ಇರ್ಲಿ. ಅಲ್ಲ ಅದೆಲ್ಲ ಇರ್ಲಿ ಬಿಡು ನಡುದಾರೆ ನಿಂತ್ಕೊಂಡು ವಟ 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 ಅಂತ ಹೋದ್ರಂಗ ಒದ್ರಾಕತ್ತಿಲ್ಲ ಏನ್ ನಿನ್ ಸಮಾಚಾರ ಅಂತೀನಿ ಒಟ ಒಟ ಅಲ್ವೇ ನಂದು ಕತೆ ಕೇಳಿದ್ರ ಅದು ಬಾಳ ಬಾಳ ಉದ್ದ ಹೊಂಟೈತಿ. ಹೊಂಟಿತ್ತು ಅಲ್ಲ ಈ ವಿಡಿಯೋ ಮತ್ತ ಅಧ್ಯಕ್ಷ ಸೇರಿ 6 ತಿಂಗಳದ್ದು ಪಗಾರ ಕೊಟ್ಟಿಲ್ಲ. ನನ್ ಪಗಾರ ಬಂತಂದ್ರ ಅವ್ರಿಗೆ ಒಟ್ಟ ಖುಷಿ ನೋಡ್ರಿ. ಅಯ್ಯ ನೀ ಏನ ಅನ್ನ ನೀ ಅಂತವ್ರ ಬಗ್ಗೆ ಎದಕ್ಕಂತ ಕೇಳ ಎದಕ್ಕ ಅವ್ರ ಮನೆ ಸಂತಿ ಮಾಡ್ಕೊಳಕ. ನನ್ನ ಪಗಾರದೊಳಗ ಅವ್ರ ಮನೆ ಸಂತಿ ಮಾಡ್ಕೊಂಡು ಅವ ಹೆಕ್ಕನಗತ್ತಿ ಹಂದಿಗತ್ತಿ ತಿನ್ಕೊಂಡು ಈ ಚಂದ ಬಿಡ ಕ್ವಾಣ ಬರ್ತದ ಎಲ್ಲರೂ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದೆ ನಮ್ದು ಪ್ರಾಕ್ಟೀಸ್ ಇಲ್ಲ ಏನಿದ್ರು ಡೈರೆಕ್ಟ್ ಅದು ಪ್ರಾಕ್ಟೀಸ್ ಏನ ಅಂತೇಳಿ ನಡ್ಬೇಕ ಪ್ರಾಕ್ಟೀಸ್ ಇಲ್ಲ ಏನಿದ್ರು ಡೈರೆಕ್ಟ್ ಏನ ಕೆಲ್ಸ. ಏ ನೀ ಏನ ಮಾಡು ಬೇಕಾದಟ್ಟ ಹೋಯ್ಕ ಅವ್ರು ಮಾತ್ರ ತಮ್ಮ ಹಡ್ಬಿಟ್ಟಿ ಉದ್ಯೋಗ ಮಾತ್ರ ಬಿಡೋದಿಲ್ಲ. ಅದಕ್ಕೆ ಇವತ್ತೊಂದು ನಿರ್ಧಾರಕ್ಕೆ ಬಂದೇನೆ. ನಾನೇ ಎಲೆಕ್ಷನ್ ನಿಂತ್ಕೊಳ್ಬೇಕಂತ ವಿಚಾರ ಮಾಡೇನೆ. ನಾನೇ ಅಲ್ಲ ಎಲೆಕ್ಷನ್ ನಿಂತ್ರ ನೀ ಹಾಕ್ತೇ ಇಲ್ಲ ನನ್ಗೆ. ಎಲೆಕ್ಷನ್ ನಿಂತಾಗ ಏನಾಗ್ತಾರೆ ಹೇಳ
ಹೇಳ್ರೋ ಯಪ್ಪ ನೀವಾರ ಅವಕ್ಕ ನಿಂತು ಬಂದವ ನಡೆಯ ಚಕ್ರ ಯಾಕೆ ಎಬ್ಸಿದ್ರ ಮ್ಯಾಗ ಹೇಳಂಗೆ ಇಲ್ಲ ಅಲ್ಲೇ ಮಕ್ಕೋತಾವ ಹಂಗ ಮಾಡಕ್ ಹೋಗ್ಬೇಡ ಅವದಲ್ಲ ಮಹೇಂದ್ರ ಹಾ ಗೊತ್ತ ನೋಡತಾನ ಒಟ್ಟೆ ಜೊಲ್ಲು ಸುರ್ಸೋವಾಗ ಅವ ಇದು ಫೋಕಸ್ ಇಟ್ಟರೆ ನಮ್ಮ ಊರಾಗ ಜೊಲ್ಲ ಮಂದಿ ಅಂತೀವಿ ಅವನಿಗೆ ನಾವು ಜೊಲ್ಲ ಬಾಲ ಸೊರ್ಸಂಗಿಲ್ಲ ಅವ್ರ ನಮ್ಮ ನೋಡಿ ಕಣ್ಣು ನೋಡ್ತಾರಲ್ಲ ಜಲ್ಲಲ್ಲ ಜಲ್ಲ ಅಂದ್ರೆ ಕೊನೆಗೆ ಹೋಯ್ತು ಜೊಲ್ಲ ಜೊಲ್ಲು ಜೊಲ್ಲ ಅಲ್ಲ ಜೊಲ್ಲ ಬಾಯಿಗಿನ ಜೊಲ್ಲ ನೋಡಿ ಜೊಲ್ ಮಂಜ ಕರಿ ಒಮ್ಮೆ ಅವಂಗ ಎಲ್ಲಿ ಅದ ಮಂಜ ಕೈಯಾರ ಮಾಡೋ ಏನ ನಿನ್ನ ಎಷ್ಟು ವರ್ಣನೆ ಮಾಡಕತ್ತ ಮಾಡವಲ್ಲ ಎಲ್ಲಿ ಮುಂದೇನಾತ ಮುಂದೇನಿಲ್ಲ ನಂಗ ನಿಂಗ ನನ್ಗ ನೀ ಓಟ್ ಹಾಕ್ತೀಯೋ ಇಲ್ಲ ನಿನಗ ಓಟ ಬರಬ್ಬರಿ ಗೊತ್ತದಲ್ವೇ ಗೊತ್ತೈತಿ ಗೊತ್ತದೈತಿ ಈಗ ಹಾಗಾರ ಬರಬ್ಬರಿ ಈಗ ನಾವು ಗುದ್ದೋದಿಲ್ಲ ಗುದ್ದೋದ ಬಾಳ ಹಿಂದಾತಿ ಏನಿದ್ರು ಮನೆಗೆ ಹೋಗ್ಕೊಂಡ ಇಲ್ಲೇ ಅಲ್ಲ ಒತ್ತೋ ತೋರಿಸ್ಬೇಕಲ್ಲ ಒತ್ತಾರ ಅಲ್ಲೇ ಅಲ್ಲೇ ನೀನ್ ತೋರ್ಸು ಸಂಜೆ ಮನೆ ತೋರಿಸ್ತಿ ಹಾನಿಗಳಿದ ಹಂಗಲ್ಲ ಮರಿ ಈಗ ನೋಡ್ರಿ ಎಲ್ಲರಿಗೂ ತೋರ್ಸಕ್ ಬರಂಗಿಲ್ಲ ಒತ್ತೋದ್ ಮಾತ್ರ ಸಂಧ್ಯಾಗ ಹೋಗೇ ಒತ್ತಬೇಕು ಸಂಜೆ ಮಾಡಿರಂಗಿಲ್ಲ ಅವರು ಒಂದು ಬಾಕ್ಸ್ ಮಾಡಿರ್ತಾರ ಅದರ ಸೇರ್ಬೇಕು ನಮಗೆ ಇಷ್ಟು ಲಿಸ್ಟ್ ಕೊಟ್ಟಿರ್ತಾರ ಅದ್ರಾಗ ಹೋಗಿ ನಮ್ಮ ಭಾಷೆಗೆ ಸಂಧ್ಯಾ ಅಂತೀವಿ ನಾವು ಅದಕ್ಕೆ ನಿಮ್ ಭಾಷೆ ಬಾಕ್ಸ್ ಆದ್ರೆ ಈ ಬಾಕ್ಸ್ ಹೇಳಿಲ್ಲ ಹೌದಲ್ರಿ ಸಂಧ್ಯಾಗ ಅಂದ ಅದೇ ಸಂಧ್ಯಾಗ ಹೋಗ ಸಂಧ್ಯಾ ಮಾಡಕ್ಕೆ ಕುಚ್ಚು ಕುಚ್ಚು ನಡೆದತ್ತೆ ಎಲ್ಲೇ ಒತ್ತೇ ಇಲ್ಲ ನೀ ಈಗ್ಲೇ ಏನ ಅಲ್ಲ 5 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ 3 ವರ್ಷ ಒತ್ತಿ 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 ನನ್ ಬಟ್ ಸೌದೈತು ಹಾ ಏ ಅಂತಂಗ ಇದು ಏನು ನೀನ್ ಹೊಸ ಸುದ್ದಿ ಅಂತೀನಿ ಹೊಸ ಸುದ್ದಿ ಅಲ್ಲ ಈ ನಮ್ಮ ಜಗತ್ತಿನಾಗ ಎಲ್ಲರೂ ಇದಾರಲ್ಲ ಪಂಚಾಯತ್ನಾಗ ಬರೀ ಇಂತ ಹಡಿಬಿಟ್ಟಿ ಕೆಲಸನೇ ಮಾಡೋದು ಈಗ ಮನೆ ಕರ ಐತಲ್ಲ ನೀರಿನ ಕರ ಐತಲ್ಲ ಈಗ ಇದೆಲ್ಲ ಕಟ್ಟಿದವ್ರ ಹೆಸರು ಪಂಚಾಯತ್ ಒಳಗಿಲ್ಲ ಇಲ್ಲ ಯಾಕಂದ್ರ ಶ್ರೀಮಂತ್ರ ಇದಾರಲ್ಲ ಶ್ರೀಮಂತ್ರ ಅಲ್ಲಿಂದ ಕುತ್ತಲಿಂದ ಫೋನ್ ಹಚ್ಚಿದಾರ ಪಿಡಿಯೋ ಬಂದೈತೇನ್ರಿ ಮನಿ ಹಾಕ್ಸ್ರಿ ನಂಗ ಇದ್ದವ್ರಿಗೆ ಹಾಕೋದು ಇಲ್ಲದಿದ್ದವ್ರು ಅಲ್ಲೇ ಇಡೋದು ಹೌದಾ ಆದ್ರೆ ಏನ ಹೇಳ್ಬಿಡ ನೀನ ಈಗಿನ ಮೆಂಬರ್ಗಳು ಅವರೆಲ್ಲ ಈ ಊರಾಗ ಈಗ ಕಬ್ಬು ನಾರ ಕತ್ರ ಆ ಮೆಂಬರ್ಗಳಿಗೆ ಇದು ವಿಷಯ ಎಲ್ಲ ಮುಟ್ಸಂಗಿಲ್ಲ ಬನ್ನಿ ಮನೆ ಮೆಂಬರ್ಗಳ ಹತ್ರ ಹೋಗಿ ಕೇಳಿದ್ರೆ ಏನಂತಾರ ಗೊತ್ತೈತೇನ ಏನಂತ ಮುಗಳಾಗ ಹಲ್ ಬಂದವನ ನನಗ್ ಗೊತ್ತಿಲ್ಲ ಹಂಗಲ್ಲ ನನಗ್ ಗೊತ್ತಿಲ್ಲ ಮೆಂಬರ್ಗಳ ಹಂಗ ಕೇಳ್ತಾರ ಜಾಸ್ತಿ ಮಾತಾಡ್ನಿ ಅಂದ್ರ ಯಾಕೆ ಗೊತ್ತಮ್ಮ ಬಂದಾವೇನ ಹಲ್ಲ ಮುಗಳ ಆದ್ರೆ ಏನಾನಪ್ಪ ಈ ನಿಮ್ಮ ಮೆಂಬರ್ಗಳು ಇವ್ರದೆಲ್ಲ ಬರೀ ಇದ ಹೊಸ ಸುದ್ದಿನ ಇರ್ತಾವ ಇದು ಬಿಟ್ರೆ ಬೇರೆ ಇರಂಗಿಲ್ಲ ಅವು ಹಣೆ ಬರಕ್ಕ ಅದಕ್ಕ ಮುಂದೆ ಏನ್ ಹೇಳು ಐಸು ಮಲ್ಲು ಒಂದರ ಹೆಸರು ಹೇಳು ಮಲ್ಲು ನನ್ನ ಹೆಸರು ಮಲ್ಲಿ ಮಲ್ಲು ಅಲ್ಲ ಮಲ್ಲು ಅಂದ್ರ ಮತ್ ಬೇರೆ ಬಹುವಚನ ಪ್ರೀತಿಯಿಂದ ಮಲ್ಲು ಮಲ್ಲು ಹಿಂಗ್ಯಾಕ್ ಮಾಡಕತ್ತಿ ನಂಗ ಜನ ಭೇಟಿಗೆ ಬಂದಂಗ ಐತಿ ಹೋಗಿ ನಂಗ ಏನಾಯ್ತು ನಂಗ ಅಯ್ಯ ಕೈ ಬಿಡ ಹೆಂಗಸರ ತೆಗಿಯಕ್ ಸಡದ ಕೈ ಇಟ್ಕೊಂಡಿತ್ತು ಕೈ ಬಿಟ್ಟು ಹೇಳ ಒಂದ್ಸಲ ತಪ್ಕೊಳ್ಬೇಕು ಅನ್ಸತೈತಿ ಅಯ್ಯ ಬಾರ ತಪ್ಕೋ ಬಾ ತಪ್ಕೋಬೇಕಂತ ಏ ಇನ್ನ ಈಟುದ್ದಾಯ್ತು ಮುಂದಿಂದು ಹೇಳು ಅಲ್ಲ ಈ ತುದ್ದಿದ್ದನ್ನೇ ಕಳ್ಸಾಕ್ ಎದಕ್ಕ ಈ ತುದ್ದಿದ್ದೆ ಅಂದಲ್ಲ ಅದ್ನೇ ಕಳ್ಸಾಕ್ ಬಂದಿದ್ನಿ ಆಟೋ ಮತ್ತೆ ನೀ ಗಾವಾಗಿ ಅಗಲಾಗಿ ಹಿಡ್ಕೊಳಕ್ ಬಂದ್ರ ನಾ ಬಿಟ್ಟೇನ ನಿನ್ನ ಅಲ್ಲ ನನ್ಗ ಒಂದ್ ಸಲ ಈಗ ತಪ್ಕೊಂಡ್ರ ಮುಂದಿಂದೆಲ್ಲ ಬರ್ತಿತ್ತು ಸತ್ತ ಹೋಕೆ ನಾನು ಮುಂದಿನ ಮಾತು ಅಲ್ಲ ಮುಂದಿಂದೆಲ್ಲ ಬರ್ತಿತ್ತು ನನಗೆ ಬರ್ತೈತೆ ಅಂದೆ ಅದೆಲ್ಲ ಬರವಲ್ದಕ್ಕ ಅದನ್ನ ಹೇಳ್ಬಿಡಿ ಈಗ ಆಮೇಲೆ ಮನೆಗೆ ಹೋಗಿದ್ದೆಲ್ಲ ತಪ್ಕೊಳ್ಳೋದು ಇಲ್ಲೆಲ್ಲ ಮಂದಿ ಇದಾರಪ್ಪ ನಂಗೆ ನಾಚಿಕೆ ಬರ್ತದೆ ಇಲ್ಲಿ ಬ್ಯಾಡ ಮನೆಗೆ ಹೋಗೇನ ಅವಾಗ ಹಂಗಾರ ಮುಂದಿನ ಹೇಳು ಹೇಳುತ್ತೇನಿಲ್ಲ ನಂಗೆ ಎಲ್ಲಿ ಹೊಡಿ ಒಂಬತ್ತ ಈಟುತ್ತೈತಿ ನಮ್ ದಿನ ಮಾಡುವ ಏನೇನ ಬೇಡತಿ ಬೇಡ ಹುಡುಗಿ ನಾ ಕೊಡಿಸಕ ಬಂದಿದೆ ಏನೇನ ಬೇಡತಿ ಬೇಡ ಹುಡುಗಿ ನಾ ಕೊಡಿಸಕ ಬಂದಿದೆ
ದಾಸಬೇಡ ನೋಡಿ ನನ್ನ ಮಾವ ಬಂದೇನ ದಾಸಬೇಡ ನೋಡಿ ನನ್ನ ಮಾವ ಬಂದೇನ ಏನ ಬೇಡದು ಬೇಡ ಹುಡುಗಿ ಬರ್ಸಬಂದೇನ ಏನ ಬೇಡದು ಬೇಡ ಹುಡುಗಿ ಬರ್ಸಬಂದೇನ ದಾಸಬೇಡ ನೋಡಿ ನನ್ನ ಮಾವ ಬಂದೇನ ಚೈನಾ ತಂದರಿವಾಗ ಅಣ್ಣ ತಡಿ ಎಲ್ಲದ ಚೈನ್ ಮತ್ ಪೋಸ್ ಕೊಟ್ಟು ಕೂತು ಬಿಟ್ಟಿಲ್ಲ ಹಂಗ ಹಾಕೋಬೇಕು ಚೈನಾ ತಂದಿನಿ ಎಲ್ಲಿಟ್ಟಿ? ಕಾಲ ಕೊಡ್ಬೇಕು ಬೇಡ ಈ ತಗದು ತೋರ್ಸು ನಾ ಕೊಡ್ತೀನಿ ಚೈನಾ ತಂದರಿ ಬಾರ ನೀ ಸೀನ್ ಸಿಂದ ಬಾರ ಬಾಳ ಈ ಚೈನ್ ಹಾಕೋ. ಚೈನಾ ತಂದರಿ ಬಾರ ಬಂಗಾರ ಚೈನ ಹಾಕೋ ನನಗೆ ಸುಮ್ನೆ ತಿಳ್ಯಾನ ಬಂಗಾರ ಅಂಗಡಿ ದೇವರಣೆ ಇಲ್ಲದ ಕಾಣಿಸಿ ಕೊಡದ ತಗಿ ಅದು ಅಲ್ಲ ಬಿಚ್ಚು ಬರುದಿಲ್ಲ ಅನ್ನತೈತಿ ನಿನಗೆ ನಡಗಾಕತ್ತಿತ್ತದ ಒಂದ ಸವಣ ಯಾರ ನಿಮ್ಮ ಅವ್ನ ಚೈನಿಗೆ ಬೈದಿನ ಏನ ಬೇಡದು ಬೇಡ ಹುಡುಗಿ ಬರ್ಸಬಂದೇನ ಏನ ಬೇಡದು ಬೇಡ ಹುಡುಗಿ ಬರ್ಸಬಂದೇನ ದಾಸಬೇಡ ನೋಡಿ ನನ್ನ ಮಾವ ಬಂದೇನ ಬಡಿಯ ಕೊಡ್ತೀನಿ ಬಾರ ನೀ ಪಡೆದ ಹಿಂದೆ ಬಾರ ಏ ಹುಡುಗಿ ಬಳಿಯ ಕೊಡ್ತೀನಿ ಬಾರ ನೀ ಪಡೆದ ಹಿಂದೆ ಬಾರ ಈ ನನ್ನ ಬೇಡದೆ ಬೇಡ ಹುಡುಗಿ ಬರ್ಸಬಂದೇನ ಏನು ಬೇಡದು ಬೇಡ ಹುಡುಗಿ ಬರ್ಸಬಂದೇನ ದಾಸಬೇಡ ನೋಡಿ ನನ್ನ ಮಾವ ಬಂದೇನ ನತ್ತ ತಂದಡಿ ಬಾರ ನಿನ್ನ ಬಣ್ಣ ಬುಡತಾರ ಗಿರಾಕಿ ಏನೋ ತಂದಿಲ್ಲ ನಾವು ನತ್ತ ತಂದಡಿ ಬಾರ ನಿನ್ನ ಬಣ್ಣ ಬುಡತಾರ ಕಾಲ ತಗೊಂಡು ಹೇರಬಾ ಮಸರಿ ಈ ನನ್ನ ಬೇಡದು ಬೇಡ ಹುಡುಗಿ ಬರ್ಸಬಂದೇನ ಏನು ಬೇಡದು ಬೇಡ ಹುಡುಗಿ ಬರ್ಸಬಂದೇನ ದಾಸಬೇಡ ನೋಡಿ ನನ್ನ ಮಾವ ಬಂದೇನ ದಾಸಬೇಡ ನೋಡಿ ನನ್ನ ಮಾವ ಬಂದೇನ ಈ ನನ್ನ ಬೇಡದು ಬೇಡ ಹುಡುಗಿ ಅಮ್ಮ ಮೊದ್ಲೇ ಬಂದಾಗ ಎಲ್ಲಿ ಹೋಗಿದ್ರಿ ಎಲ್ಲರೂ ಮೇಲಕ್ ಮೇಲಕ್ಕ ಮೇಲಕ್ಕ ಬಿಕ್ಕು ಬಂದಿತ್ತು ಮೇಲಕ್ಕ ಮೇಲಕ್ಕ ಮೋರ ಕೊಡ್ತೇನೆ ತಡಿ ಒಂದ್ ಮೋರ್ ಕೊಡ್ತೀನಿ ನಿನ್ನ ಚೋದ ಬೆಟ್ಟು ಚೋದ ಹರಿ ಹರಿ ಹರಿ
ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತಿದ್ದೆ ನಮ್ಮ ಬ್ಯಾಸರಾತು ಇಳಿತೇನ ಎಲ್ಲಿಗೆ ನಂದೇನು ಇಳಂಗಿಲ್ಲ ನಿಂದ ಇಳಿದ್ರೆ ಇಳ್ದಿತ್ತು ನೋಡಿ ಆಚೆ ಹಂಗಲ್ಲ ಮಮ್ಮ ಇವತ್ತ ಪಿಕ್ಚರ್ಗೆ ಹೋಗೋಣ ಅದು ಬರೀ ಅವ್ರು ಇವ್ರು ಸುದ್ದಿ ಮಾಡ್ತೀವಿ ತಲೆನೂ ಬಂದೈತಿ ಪಿಕ್ಚರ್ಗೆ ಹೋಗೋಣ ಬಾರ ನಿಂಗ ಮಮ್ಮ ಪಿಕ್ಚರ್ಗೆ ಹೋಗೋಣ ಹಿಂಗ ಹೇಳ ಪಿಕ್ಚರಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗೋ ಅಂತ ಹೇಳ ನಂದಿ ಇಳಿತಂತ ಯಾವಾಗೂ ಹೇಳಕ್ ಹೋಗ ಮತ್ತೆ ನೀ ನಂದು ಇಳಿತತಿ ಯಾಕೆ ಅಲ್ಲ ಕೇಳಿ ಹೇಳಿ ಹಚ್ಚಲಿ ಹಚ್ಚಲಿ ಹಚ್ಚುವ ನನಗೇನು ಗಂಟು ತಗೋದೈತೆ ನಂದ ನಮ್ಮ ಅಪ್ಪಂದ ಬೇತನ ಇರೋದಿಲ್ಲ ಒಂದು 10 ಹಾಡು ಮುಗಿಸ್ಬಿಡಪ್ಪ ಇವತ್ತು ನಾವು ಮಾತಿ ಮ್ಯಾಗಿನ ಕೆಳಗಿನ ನೀರು ಇಳಿದಿರ್ಬೇಕು ಹೊರಿಯಾಗಿಲ್ಲ ಹರಿಯಾಗಿಲ್ಲ ಮತ್ತೆ ನಂದೇನು ಹರಿತೈತಿ ಮುಗಿತೈತಿ ಹೇಳಿ ನಾನು ಒಟ್ಟ ಮುರಿಯಾಗಿಲ್ಲ ಏನ ಗಂಟ ಗಂಟ ಹಂಗಾರ ನಮ್ಮ ಅಪ್ಪನ ಗಂಟ ನಮ್ಮ ಅಪ್ಪ ನೋಡಿಲ್ಲ 6 ಫೂಟ 3 ಫೂಟ ಅಮಿತಾಬ್ ಬಚ್ಚನ್ಕಿನ ತಮ್ಮ ಹೆಂಗದ ನೋಡಿ ಇಲ್ಲ ನಮ್ಮ ಅಪ್ಪನ ಹಂಗಾರ ಹೋಗೋಣ ಹೋಗೋಣ ಮಮ್ಮ ನಾನು ಎಲ್ಲಿಗೆ ಒಳ್ಳಪ್ಪ ಸೀರೆ 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 ಉಟ್ರೆ ಕಣ್ಣಿಡ್ತೀರಾ ಪುಟ್ಟ ಪುಟ್ಟ ಗೌನ ತಂದ್ರೆ ಹಿಂದೆ ಹಿಂದೆ ಬಿಡ್ತೀರಾ ಸೀರೆ ಎಲ್ಲ ಗೌನವನ್ನ ಹುಟ್ಟ ಬಟ್ಟೆಯೇ ನೀ ನೋಡೋದಾಗೆ ಎಲ್ಲ ಐತೆ ನಿಮ್ಮ ಬುದ್ಧಿ ಇಲ್ಲ ಮೂವಟ್ಟಿಯ ಮಾವ ಮೂವಟ್ಟಿಯ ಮಾವ ಮೂವಟ್ಟಿಯ ಮಾವ ಮೂವಟ್ಟಿಯ ಮಾವ ಬೆಳ್ಳ ಬೆಳ್ಳ ಬೆಳ್ಳಗಿದ್ರೆ ತಳ್ಳಿ ತಳ್ಳಿ ಹೋಗ್ತಾರೆ ಸಣ್ಣ ಸಣ್ಣ ಸಣ್ಣಗಿದ್ರೆ ಹಾರಿ ಹಾರಿ ಬಿಡ್ತಾರೆ ಬೆಳ್ಳ ಅಲ್ಲ ಸಣ್ಣ ಅಲ್ಲ ಇನ್ನ ಬುದ್ಧಿ ಏನಿತ್ತು ನೋಡೋದ್ರಾಗೆ ಎಲ್ಲ ಐತಿ ನಿಮ್ಮ ಬುದ್ಧಿ ಇಲ್ಲ ಮೂವಟ್ಟಿಯ ಮಾವ ಮೂವಟ್ಟಿಯ ಮಾವ ಮೂವಟ್ಟಿಯ ಮಾಮ ಮೂವಟ್ಟಿಯ ಮಾಮ ಮಾಮ ಹೋಗೋಣ ಪೋಸ್ ಕೊಡ್ತಾಳು ಹುಡುಗಿ ಪಲ್ಯಾಣ ಕೊಡ್ತಾಳು ಪೋಸ್ ಕೊಡ್ತಾಳು ಹುಡುಗಿ ಫೋನ್ ನಂಬರ್ ಪಲ್ಯಾಣ ಕೊಡ್ತಾಳು ಪೋಸ್ ಕೊಡ್ತಾಳು ಹುಡುಗಿ ಪಲ್ಯಾಣ ಕೊಡ್ತಾಳು ಫೋನ್ ನಂಬರ್ ಕೇಳಿದಾಗ ಪಲ್ಯಾಣ ಕೊಡ್ತಾಳು ತಳಗಿದ ತಳಗ ಮ್ಯಾಗಿದ ಮ್ಯಾಗ ತಳಗಿದ ತಳಗ ಮ್ಯಾಗಿದ ಮ್ಯಾಗ ನಡಗಿನ ಜಾಗ ಏನೂ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಯವ ಎಲ್ಲ ಎಲ್ಲಿ ನೋಡಿದ್ರಲ್ಲಿ ಯವ ಎಲ್ಲ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಇವ್ರಿಗೆ ದಂಡ ಪಿಂಡಗಳು ಇವರು ದಂಡ ಅರ್ಥ ಮಾಡಿಲ್ಲ ಎಲ್ಲರ ಕೈಲಿ ಉಗಿಸಿಕೊಂಡು ವೇಸ್ಟ್ ಬಾಡಿಗಳು ಗಂಡ ಪಿಂಡಗಳು ಇವರು ಗಂಡ
ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ನನ್ನಂತರಾಳದಲ್ಲಿ ಹಾಡಿರುವ ಸಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವನ ಗೀತವೇ ನನ್ನಂತರಾಳದಲ್ಲಿ ಹಾಡಿರುವ ಸಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಗೀತವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಗೀತವೇ ಪರಿಮಳದ ಸೌಂದರ್ಯದಿನ ಉಳಿಸಿದೆಯು ಹೃದಯದ ಭಾವವೇ ಜೀವದ ಗೀತವೇ ನನ್ನಂತರಾಳದಲ್ಲಿ ಶೀಲಾ ಶೀಲಾ ಇದೇನು ಶೀಲಾ ಕನಸಿನ ಲೋಕದಲ್ಲಿದ್ದಂತೆ ಕಾಣುತ್ತಿದ್ದೆ ನನ್ನ ರಾಣಿ. ಛೇ ಪ್ರೀ,
ನೀವ್ ಯಾವಾಗ ಬಂದ್ರಿ? ಅಲ್ಲ, ಬಲಗಡೆ ಕಾಲಿಗೆ ನೀರ್ ಬಿಡ್ತೀನಿ ಅಂತ ಹೇಳಿ ಹೋಗಿದ್ರಿ. ನೀವ್ ಯಾವಾಗ ಬಂದ್ರಿ ಅಂತ ಶಿಲಾ, ರೈತನ ಬಾಳು ಕಣ್ಣೀರಿನ ಗೋಳು. ರೈತನಿಗೆ ನಿದ್ರೆ ಎಂಬುದು ಕನಸಿನ ಮಾತಾಗಿದೆ. ಕಿನಾಲ್ನಲ್ಲಿ ನೀರು ಇಲ್ಲದಿರುವಾಗ ಬೋರು ಸೂರು ಮಾಡಿಕೊಂಡು ಬೆಳಗ್ಗೆ ನೀರನ್ನು ತರಬೇಕಾದರೆ ಕರೆಂಟಿನ ಕಾಟ. ಹೀಗಿರುವಾಗ ರೈತನ ಮಗ ಉದ್ಧಾರವಾಗುವುದು ಕನಸಿನ ಮಾತಾಗಿದೆ. ಶೀಲಾ, ಕನಸಿನ ಮಾತಾಗಿದೆ. ಸ್ವಾಮಿ, ರೈತರ ಮಕ್ಕಳಿಗೆ ಕರೆಂಟು ಕಿನಾಲು ನೀರು ಒದಗಿಸಿದ್ರು. ನಮ್ಮಿಂದ ಓಟು ಪಡೆದುಕೊಂಡು ಹೋಗಿರುವ ಆ ರಾಜಕಾರಣಿಗಳಿಗೆ ಗೊತ್ತಾಗೋದಿಲ್ವೇ? ಶೀಲಾ, ರಾಜಕಾರಣಿಗಳೆಂದರೆ 7 ಹಿಡಿಯ ಸರ್ಪವಿದ್ದಂತೆ. ರೈತರಿಂದ ಓಟು ಪಡೆದುಕೊಳ್ಳುವಾಗ ರೈತರಿಗೆ ಪ್ರಜಾಜನತೆಗೆ ಇಲ್ಲ ಸಲ್ಲದ ಭರವಸೆಗಳ ಮಹಾರೂಪವನ್ನು ಕೇಳಲು ತುಂಬಿ ರೈತರಿಂದ ಓಟು ಪಡೆದುಕೊಂಡು ಮಂತ್ರಿಯಾದ ಮೇಲೆ ನಮ್ಮ ಸ್ವಾರ್ಥದ ಓಡಾಡಲು ತುಂಬಿಕೊಳ್ಳುವ ರಾಜಕಾರಣಿಗಳು ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ಒಳಗೆ ತುಂಬಿಕೊಂಡಿರುವಾಗ ಇನ್ನು ರೈತನ ಕಷ್ಟದ ವಿಚಾರ ಎಲ್ಲಿಂದ ಬಂತು ಶೀಲಾ? ಎಲ್ಲಿಂದ ಬಂತು? ನೋಡಿ ಸ್ವಾಮಿ, ಆ ಸ್ವಾರ್ಥದ ರಾಜಕಾರಣಿಗಳಿಗೆ ಆ ದೇವರ ಶಿಕ್ಷೆ ಕೊಡ್ತಾನೆ ಅಲ್ವೇ? ಶೀಲಾ, ರಾಜಕಾರಣಿಗಳಿಗೆ ಆ ದೇವರ ಮೇಲೆ ಭಯ ಭಕ್ತಿ ಎಂದು ಇರುವುದಿಲ್ಲ. ಶೀಲಾ, ತುಂಬಾ ಹೊಟ್ಟೆ ಹಸಿದಿದೆ. ಹಾಗೆ ಬನ್ನಿ ಸ್ವಾಮಿ. ಧರ್ಮಪುರದ ರಾಮುವಿನ ಮನೆ ಅಂದರೆ ಇದೇನು? ಹೌದಪ್ಪ, ನಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಯಶವಂತ್ ಅಂತ. ಒಂದೇ ವಿಷಯ ಸರ್. ನೋಡು ಮೈಲಾರಿ, ನಿಮ್ಮಣ್ಣ 5 ವರ್ಷದ ಹಿಂದೆ ನಮ್ಮ ಬ್ಯಾಂಕಿನಲ್ಲಿ ಹೊಲಕ್ಕೆ ಪಂಪ್ ಸೆಟ್ ಮಾಡ್ತೀನಂತ 5 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದಾನೆ. ಆದರೆ ಅವನು ತುಂಬದ ಕಾರಣ ಕಟ್ಟುಬಾಕಿಯಾಗಿದೆ. ಇನ್ನು 1 ವಾರದಲ್ಲಿ ಸಾಲವನ್ನು ತುಂಬಿದರೆ ನಿಮ್ಮ ಹೊಲ ಪಂಚಾಯತ್ ಕಟ್ಟ ಮೇಲೆ ಹರಾಜಾಗುವುದು. ಸರ್, ಇದೇನು ಹೇಳುತ್ತಿದ್ದೀರಿ? ನೀವು ಯಾವ ರಾವಿನ ಬಗ್ಗೆ ಮಾತನಾಡುತ್ತಿದ್ದೀರಿ ಸರ್? ನಮ್ಮಣ್ಣ ಯಾವ ಬ್ಯಾಂಕಿನಲ್ಲೂ ಅಷ್ಟೊಂದು ಸಾಲ ಮಾಡಿಲ್ಲ. ಇದರಲ್ಲಿ ಮೋಸವಿದೆ ಸರ್, ಇದರಲ್ಲಿ ಮೋಸವಿದೆ. ನೋಡಪ್ಪ ಮೈಲಾರಿ, ರೈತರಿಗೆ ವಂಚನೆ ಕೈಗೊಳ್ಳುವ ಮನುಷ್ಯ ನಾನಲ್ಲ. ಬೇಕಾದ್ರೆ ಈ ಕಾಗದದಲ್ಲಿ ನೋಡುವ ನಿಮ್ಮ ಅಣ್ಣನ ಹೆಸರಿದೆ. ಅಯ್ಯೋ, ನನ್ನನೆ ಇದೆಂತಹ ಬಿರುಗಾಳಿ ಬೀಸಿದೆ ಈ ಬಡ ರೈತರ ಬಾಳಿನಲ್ಲಿ. ಸರ್, ನೀವು ಯಾರದ ಮಾತು ನಂಬಿ ನಮ್ಮ ಅಣ್ಣನ ಹೆಸರಿನಲ್ಲಿ ಡೂಪ್ಲಿಕೇಟ್ ಪೇಪರ್ಗೆ ಸಹಿ ಹಾಕಿಸಿಕೊಂಡು ಬಂದಿರಬೇಕು. ನಿಜ ಹೇಳಿ ಸರ್, ಇಂದು ನೀವು ನಿಜ ಹೇಳದಿದ್ದರೆ ಈ ಮೈಲಾರಿ ನೇಣಿಗೆ ಶರಣಾಗುವುದು ನಿಜ. ನೋಡು ಮೈಲಾರಿ, ನಾನೊಬ್ಬ ರೈತನ ಮಗನೇ. ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗಲಿ? ಅಪರೂಪಕ್ಕೆ ಈ ಬಡ ರೈತನ ಮನೆಗೆ ನಿಮ್ಮ ರಾಮು, ನೀನು ಮತ್ತು ನಿನ್ನ ಗೆಳೆಯ ಸೇರಿಕೊಂಡು ಹೊಲಕ್ಕೆ ಪಂಪ್ ಸೆಟ್ ಮಾಡ್ತೇವಂತ ತೆಗೆದುಕೊಂಡ ಸಾಲ ನೆನಪಿಲ್ಲವೇ? ಸಾಲ ಕೆತ್ಕೊಂಡಿದ್ದು ನಿಜ. ಆ ಸಾಲವನ್ನು ನನ್ನ ಗೆಳೆಯರಿಂದ ಬೀಳುತ್ತಾನೆ. ನಿನ್ನ ಗೆಳೆಯ ಸಾಲವನ್ನು ಮರುಪಾವತಿಸಿದರೆ ನಾನು ನಿಮ್ಮ ಮನೆಗೆ ಬರುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಮೈಲಾರಿ, ಎಲ್ಲಿ ನೋಡಿದರೂ ಈ ಜಗದಲ್ಲಿ ಬರೀ ಮೋಸ ಕೊಳ್ಳುವಾಗ ರೈತರ ನಂಬಿಕೆ ಎಂಬ ಅಕ್ಷರದಲ್ಲಿ ನಾಲಿಗೆ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಡೆಯುವುದು. ಕಳ್ಳರು, ಮೋಸಗಾರರು, ಸುಳ್ಳರು ನಂಬಿಕೆ ಎಂಬ ಅರ್ಥವನ್ನು ದುರುಪಯೋಗ ಮಾಡಿಕೊಂಡು ರೈತರ ನಾಲಿಗೆಯನ್ನು ಜೀವದ ಕೆಳಗೆ ಬ್ಯಾಂಕ್ನಲ್ಲಿ ನನ್ನ ಹೊಲದ ಮೇಲೆ ಸಾಲ ತೆಗೆದುಕೊಟ್ಟಿದ್ದು ತಪ್ಪೇ? ದೇಶಾಧಿಕಾರ ಸರ್ಕಾರದಲ್ಲಿ ಯಾವ ತಪ್ಪಿಗಾಗಿ ಈ ರೈತನಿಗೆ ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲ ಅಣ್ಣ, ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲ. ಮುಗ್ಧ ರೈತನ ಬಾಲಿನಲ್ಲಿ ಆಟ ನಡುವ ರಾಜಕಾರಣಿಗಳಿರಲಿ, ಸರ್ಕಾರದ ಅಧಿಕಾರಿಗಳಲ್ಲಿ, ಅಥವಾ ನಂಬಿಸಿ ಕುತ್ತಿಗೆ ಕೊಯ್ಯುವ ಸ್ನೇಹಿತರೇ ಇರಲಿ ಅಣ್ಣ. ನಿತ್ಯ ತಾಯಿ ಕಂಡ ಧೂಳು ಮಕ್ಕಳನ್ನು ಒತ್ತು ಮುತ್ತಿಗಳಿಸಬೇಕಾದರೆ ಕಿಚ್ಚನೆ ವೀರ ಸುಭಾಷ್ ಚಂದ್ರ ಬೋಸ್ ದೇಶದ ಮೂಲೆ ಮೂಲೆಯಲ್ಲಿ ಜನಿಸ ಬರಬೇಕಣ್ಣ. ಮಾತ್ರ ರೈತನ ಬಾಳು ಬಂಗಾರವಾಗುವುದು. ಇಲ್ಲವಾದರೆ ಕಳ್ಳ ಕದಿಮರ ಗುಲಾಮನಾಗಿ ಬಾಳುವುದು ಶತಸಿದ್ಧ ಅಣ್ಣ, ಶತಸಿದ್ಧ. ಮೈಲಾರಿ ನುಡಿಯುವುದು ಸತ್ಯ. ರೈತರಿಗೆ ಮೋಸ ಮಾಡುವ ಯಾವ ವ್ಯಕ್ತಿ ಏನಿರಲಿ ಅಂತವರಿಗೆ ಸತ್ಯ ಧರ್ಮದ ಸಂಕೇತವಾದ ಬಡವ ಬೇಸಿದ ಕೊಳ್ಳೆಯಿಂದ ಅಂತ್ಯದ ನಾಂದಿ ಹಾಡಿದಾಗಲೇ ಬಡವನ ಬಾಳು ಬಂಗಾರದ ಖನಿಜವಾಗುವುದು. ಇರಲಿ ರಾಮು, ಸಾಲ ಎಂದು ತುಂಬುತ್ತೀಯ ಹೇಳು.
ಮಾಡಿದ ತೃಪ್ತಿಗಾಗಿ ಇದ್ದ 3 ಎಕರೆ ತೋಟವನ್ನು ಯಾರಿಗಾದ್ರೂ ಬಡ್ಡಿಗೆ ಹಾಕಿ ಹಣವನ್ನು ತಂದು ಕೊಡುತ್ತೇನೆ. ನಾನೊಬ್ಬ ರೈತರ ಮಗನೇ. ನೀನು ನಿನ್ನ ತೋಟವನ್ನು ಯಾರಿಗೂ ಒತ್ತೆ ಹಾಕೋದು ಬೇಡ. ನೀನು ಹಾಕೋದು ನೋಡಿದರೆ ನನ್ನ ಮನಸ್ಸಿಗೆ ನೋವಾಗುತ್ತಿದೆ. ಈಗ ನನ್ನ ಹತ್ತಿರ ಇರುವ ಹಣವನ್ನು ನಿನ್ನ ಸಾಲಕ್ಕೆ ತುಂಬುತ್ತೇನೆ. ನಾಳೆ ಬೆಳೆ ಬಂದ ಮೇಲೆ ಅದನ್ನು ಮಾರಿ ಸಾಲವನ್ನು ಮುಟ್ಟಿಸು. ತಿಳಿತಾ? ಸರ್, ನೀವು ನಿಜವಾಗಿ ಬರಿದಾದ ಬಡ ರೈತನ ಬಾಳಿಗೆ ಬೆಳಕು ನೀಡಿದ ರವಿ ಚೇತ್ರಿ ನನ್ನ ಸರ್, ಈಗಿನ ಕಾಲದಲ್ಲಿ ರೈತರನ್ನು ಹರಿದು ತಿನ್ನುವ ಕಟುಕರಿದ್ದಾರೆ. ಅಂತಹದರಲ್ಲಿ ನಿಮ್ಮಂತ ಸದ್ಗುಣ ಮ್ಯಾನೇಜರ್ ಪ್ರತಿಯೊಂದು ಬ್ಯಾಂಕಿನಲ್ಲಿದ್ದರೆ ಅದೆಷ್ಟೋ ರೈತರ ಸಾವುಗಳನ್ನು ತಪ್ಪಿಸಬಹುದು. ಸರ್ ಸರ್, ಈ ಮೈಲಾರಿ ನಿಮ್ಮ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಸರ್, ಎಂದಿಗೂ ಮರೆಯುವುದಿಲ್ಲ. ಮೈಲಾರಿ, ಇದರಲ್ಲಿ ಸಹಾಯದ ಪ್ರಶ್ನವೇ ಇಲ್ಲ. ಕೋಟಿ ವಿದ್ಯೆಗಿಂತ ಮೆಟ್ಟಿ ವಿದ್ಯೆಯ ಮೇಲೂ. ನೌಕರಿಯಲ್ಲಿದ್ದವರಿಗೆ, ಭೂಮಿಯಲ್ಲಿ ದುಡಿದು ನೌಕರಿ ಆದವರಿಗೆ ಗೊತ್ತು ರೈತನ ಕಷ್ಟ ನಷ್ಟಗಳೆಲ್ಲ. ರಾಮು, ನಾನೇನು ಹೋಗಿ ಬರಲೇ? ಹಲೋ ಕವಿಗಳೇ, ಅಲ್ಲ ಭೂಮಿಯಲ್ಲಿ ದುಡಿಯುವ ಭೂಮಿಪುತ್ರರಾದ ರಾಮು ಅವರೇ? ಯಾಕೋ ಮಿತ್ರ, ಇನ್ನಿನ ಬಡ ಜ್ಞಾನ ಈಗ ಬಂದಿದ್ದೆ ನನಗೆ. ಇಲ್ಲ ನೀರು ತೆಗೆದುಕೊಂಡು ಬರಮ್ಮ. ರಾಮು, ಅಂದ ಹಾಗೆ ಈ ಹೆಣ್ಣು ಮಗಳು ಯಾರೆಂದು ನನಗೆ ತಿಳಿಯಲಿಲ್ಲ. ಕಿರಣ್, ಇವಳು ನನ್ನ ತಮ್ಮನ ಹೆಂಡತಿ. ಇರಲಿ, ನಿನಗೇನಾದರೂ ಹೇಗಿದೆಯಾ? ಗೆಳೆಯ, ನಾನು PSI ನೌಕರಿಗೆ ಸೇರಿಕೊಂಡು 4 ತಿಂಗಳಾಯಿತು. ಒಂದು ಇಂಪಾರ್ಟೆಂಟ್ ಕೇಸಿನ ಬಗ್ಗೆ ತನಿಖೆ ನಡೆಸಲು ಮೇಲಿನ ಅಧಿಕಾರಿಗಳು ನನ್ನನ್ನು ಇದೇ ಊರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇರಲಿ, ಅಂದಾಗೆ ಹೇಗೆ ನಡೀತಾ ಇದೆ ರೈತನ ಉದ್ಯೋಗ? ಕಿರಣ್, ಈ ರೈತನ ಗೋಳು ಬೇರೆ ಬಲ್ಲ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬಿದ್ದ ಬೆಳೆಗಳು ಮಣ್ಣು ಪಾಲಾಗಿ ಮನೆ ದನ ಕರು ಕಳೆದುಕೊಂಡು ರೈತರು ತಿನ್ನುವ ದನಕ್ಕೆ ಕೈ ಚಾಚುವ ಪುಸ್ತಕ ಬರೆದಿದ್ದಾರೆ. ಕವಿಗಳೇ, ಮಳೆ ರಾಯನ ಆರ್ಭಟಕ್ಕೆ ಬೆಳೆ ಸೂರು ದನ ಕಳೆದುಕೊಂಡವರಿಗೆ ಸರ್ಕಾರ ಮತ್ತು ದಾನಿಗಳು ಸಾಕಷ್ಟು ಸಹಾಯ ಮಾಡಿದಾರಲ್ಲ ರಾಮು? ಸರ್, ಸರ್ಕಾರದ ದಾನಿಗಳು ಸಹಾಯ ಮಾಡಿದ್ದು ನಿಜ. ಆದರೆ ಸರ್ಕಾರದಿಂದ ಬಂದ ಅಕ್ಕಿ, ಗೋಧಿ, ಇನ್ನಿತರ ಸಾಮಗ್ರಿಗಳನ್ನು ಭ್ರಷ್ಟ ಅಧಿಕಾರಿಗಳು ಕೇವಲ ಬಡವರಿಗೆ 50 ಭಾಗದಷ್ಟು ಹಂಚಿ ಇನ್ನುಳಿದ 50 ಭಾಗವನ್ನು ತಾವು ಹಂಚಿಕೊಂಡು ತಮ್ಮ ಬೊಜ್ಜನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಸರ್, ತಮ್ಮ ಬೊಜ್ಜನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಮೈಲಾರಿ, ನಿರಾಶ್ರಿತರಿಗೆ ಸರ್ಕಾರ ಮತ್ತು ದಾನಿಗಳಿಂದ ಬಂದ ಹಣ ರೇಷನ್ ಅನ್ನು ಸರಿಯಾಗಿ ಬಡವರಿಗೆ ಮತ್ತು ರೈತರಿಗೆ ತಲುಪಿಸಿದ ಯಾವ ವ್ಯಕ್ತಿಯೇ ಇರಲಿ ಅಂತವರನ್ನು ಹುಡುಕಿ ಈ ಸರ್ಕಾರಕ್ಕೆ ತಿಳಿಸುವುದು ಪ್ರಜಾತಂತ್ರ ಕರ್ತವ್ಯ. ಮೈಲಾರಿ, ಇವತ್ತಿನ ಸರ್ಕಾರದಲ್ಲಿ ದಿನನಿತ್ಯವೂ ನಡೆಯುವುದು ಮೋಸ, ವಂಚನೆ, ಭ್ರಷ್ಟತನ. ಒಬ್ಬ ರೈತನ ಮಗ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬ್ಯಾಂಕಿನಲ್ಲಿ ಪಾಸ್ ಆದರೂ ಸರ್ಕಾರಿ ನೌಕರಿ ಮಾಡಲು ಲಂಚ ಕೇಳುತ್ತಾರೆ. ರೈತನು ತನ್ನ ಹೊಲದ ಉದಾರ ತೆಗೆದುಕೊಳ್ಳಬೇಕಾದರೆ ತಲಾಟಿಗಳಿಗೆ ಲಂಚ ಕೊಡಬೇಕು. ಸರ್ಕಾರದಿಂದ ಬಂದ ಆಶ್ರಯ ಮನೆಗಳನ್ನು ಕಟ್ಟಿಸಬೇಕಾದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, PDOಗಳಿಗೆ ಲಂಚ ಕೊಡಬೇಕು. ಸರ್ಕಾರದ ಅಧಿಕಾರಿಗಳು ಲಂಚ ಕೇಳುತ್ತಾರೆಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಅಲ್ಲಿಯೂ ಲಂಚ ಕೊಡಬೇಕು. ಸರ್, ಎಲ್ಲಿ ನೋಡಿದರೂ ಲಂಚ ಲಂಚ ಲಂಚ. ಈ ಲಂಚ ಲಂಚ ಎಂದವರನ್ನು ಹೆಚ್ಚೆಚ್ಚಾಗಿ ಕಡಿದಾಗ ಮಾತ್ರ ರೈತನ ಭಾಗಕ್ಕೂ ಹಸನವಾಗುವುದು. ಸರ್, ಇಲ್ಲವಾದರೆ ಹಣ್ಣು ತಿನ್ನುವರು ಹಣ್ಣು ತಿನ್ನುತ್ತಾನೆ ಇರುತ್ತಾರೆ, ಮಣ್ಣು ತಿನ್ನುವರು ಮಣ್ಣು ತಿನ್ನುತ್ತಾನೆ ಇರಬೇಕಾಗುತ್ತದೆ. ಇರಬೇಕಾಗುತ್ತದೆ. ನೀನೊಬ್ಬ ಸತ್ಯ, ನ್ಯಾಯ, ನೀತಿ ಎಂಬ ತಿಂಗಳ ಚಕ್ರವನ್ನು ಎದೆ ಮೇಲೆ ಅಚ್ಚು ಹಾಕಿಕೊಂಡು ಸರ್ಕಾರದ ಸಿಂಹ ರೈತರಿಗೆ ವಂಚಿಸಿ ಮೋಸದಿಂದ ಹಾಲನ್ನು ಖರೀದಿಸಿ ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆದುಕೊಂಡು ಹೊರ ದೇಶಕ್ಕೆ ಕೋಟಿ ರೂಪಾಯಿಗೆ ಮಾರುವ ದುಷ್ಟ ದಲಾಳಿಯ ಮಾಲೀಕರನ್ನು ಸೇರಿಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ದುರ್ಗ ನಾಗರಿಕನಾಗಿದೆ. ಎಂತ ತಾಯಿಗೆ ದ್ರೋಹ ಬಗೆಯುವ ದುಷ್ಟ ರಾಜಕಾರಣಿಗಳಿಗೆ ಮೋಸದ ಸರ್ಕಾರ ಅಧಿಕಾರಿಗಳ ಪಾಲಿಗೆ ನೀನು ಔಷಧನಾಗಿದೆ. ರೈತರ ಬದಿಲು ಕ್ರಾಂತಿಯ ದೀಪವನ್ನು ವಿಧಾನಸೌಧದಲ್ಲಿ ಆರದ ನಂದ ಜ್ಯೋತಿಯನ್ನು ಬೆಳಗಿಸುವ ಕಿರಣ್ ನೀನಾಗಬೇಕು. ಗೆಳೆಯ, ರೈತರಿಗೆ ಮೋಸ ಮಾಡುವ ರಾಜಕಾರಣಿಯೇ ಇರಲಿ, ಇಲ್ಲ ದೇವೇಂದ್ರನಂತ ಭ್ರಷ್ಟ ರಾಜಕಾರಣಿಯೇ ಇರಲಿ, ಇಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನವರೇ ಇರಲಿ,
ಅಂತ ನೀಚರಿಗೆ ಅಂಜದೆ ಅಳುಕದೆ ಟೊಂಕ ಕಟ್ಟಿ ನನ್ನ ಕಾನೂನು ಮೂಲಕ ಶಿಕ್ಷೆ ಪಡಿಸಿ ರೈತರು ಮತ್ತು ಬಡವರು ನೆಮ್ಮದಿಯಿಂದ ಕೂತು ಊಟ ಮಾಡುವಂತೆ ಮಾಡುವುದೇ ನನ್ನ ಗುರಿ. ನಿನ್ನ ಗುರಿಯೇ ರೈತನ ಕಣ್ಣೀರು ಒರೆಸುವಂತ ಮಂತ್ರವಾಗಬೇಕು. ಕಿರಣ್, ಈ ಬಡವನ ಮನೆಯಲ್ಲಿ ಊಟ ಮಾಡಬೇಕು. ಗೆಳೆಯ, ನಿನ್ನ ಆಜ್ಞೆಯಂತೆ ಶಿರವಾಗಿ ಪಾಲಿಸುತ್ತೇನೆ. ಹಾ ರಾಮು, ನಿನಗೆ ಏನೇ ಸಹಾಯ ಬೇಕಾದ್ರೂ ನನ್ನನ್ನು ಬಂದು ಭೇಟಿಯಾಗು, ಆಯ್ತೆ? ಆಯ್ತು ಗೆಳೆಯ. ಸರ್, ಈ ಬಡವರ ಮನೆಯ ಊಟ ನಿಮಗೆ ಸೇರುತ್ತೋ ಇಲ್ವೋ? ಮೈಲಾರಿ, ಶ್ರೀಮಂತರ ಮನೆಯ ನೋಟ ಚಂದ, ಬಡವರ ಮನೆಯ ಊಟ ಚಂದ ಎಂಬ ನಾನು ಕೇಳಿಲ್ವೇ? ಯಾವತ್ತಿದ್ರು ಬಡವರ ಮನೆಯ ಊಟ ಪಂಚಾಮೃತವಿದ್ದಂತೆ. ನಡೆಗೆಳೆಯ, ಊಟ ಮಾಡೋಣ. ಗಂಡು ಸಿಂಹಗಳು ಮೆಟ್ಟಿದ ಈ ನಾಡಿನಲ್ಲಿ ಮಿಂಚಿನಂತೆ ಸಂಚಾರ ಮಾಡುತ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳ ತಲೆ ಮೇಲೆ ನನ್ನ ಹಸ್ತವನ್ನು ನೀಡುತ್ತಾ ಪುಂಡನಂತೆ ಪುಂಡಾಕಿ ನನ್ನ ಸಾಹಸಕ್ಕೆ ಕಾಕುವ ಒಬ್ಬನೇ ಒಬ್ಬ ಜಗದೇಶ ಹುಟ್ಟಿಲ್ಲ ದುನಿಯಾದಲ್ಲಿ. ಹೇ ರಾಮ, ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ತಾವೇ ಎಂದು ಎದೆ ಪುಂಡನಂತೆ ಪುಂಡಾಟಕ್ಕೆ ನಿಮ್ಮ ಸಾಹಸಕ್ಕೆ ಬ್ರೇಕ್ ಹಾಕಿ ಈ ಜಗದಲ್ಲಿ ತಾವೇ ಕುಬೇರನ ಮಕ್ಕಳೆಂದು ಕುಳಿತಿದ್ದೀರ. ಓ ನನ್ನ ಹಳೆಯ ಪ್ರೇಯಸಿ ಸರೋಜ, ರೆಕ್ಕೆ ಪುಕ್ಕಗಳನ್ನ ಚುಂಬಿಸಿಕೊಂಡು ತಂಗಾಳಿಯಲ್ಲಿ ಸಂತೋಷದಿಂದ ಎತ್ತ ಕಡೆ ಬರ್ತಿದ್ದಾಳೆ. ಹಲೋ ಸರೋಜ. ಹಾಯ್ ನಾಗೇಂದ್ರ. ಸರೋಜ, ಮೊನ್ನೆ ನಮ್ಮ ಗುಮಾಸ್ತನ ಕಡೆ ನನ್ನನ್ನ ಬರಲು ಹೇಳಿದೆ ಅಂತೆ, ಕಾರಣ? ನಾಗೇಂದ್ರ, ನಿಮಗೊಂದು ವಿಷಯ ತಿಳಿಸಿದೆ. ನಾನು ಸಾಗರ ಎಂಬ ಬಡವನನ್ನ ಮದುವೆಯಾಗಿ ಅವನನ್ನ ಜೊತೆಗಾರನಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ತಪ್ಪು ತಿಳ್ಕೋಬಾರ್ದು. ಸರೋಜ, ಆಗಿರುವುದೆಲ್ಲ ಒಳ್ಳೆಯದೇ ಇತ್ತು. ಆದ್ರೆ ಈಗ ನೀನು ಮುಳ್ಳಿನ ಗಿಡವೆಂಬ ಸಂಸಾರದಲ್ಲಿ ಬಿದ್ದಂಗಿದೆ. ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆಯಿರಬೇಕು, ತಿಳಿಯುತ್ತೆ? ಹೆಣ್ಣಿಗೆ ಜಾಗರೂಕತೆ ಹೇಳೋ ಗುರು ನನ್ನ ಪಕ್ಕದಲ್ಲಿ ಇರಬೇಕಾದ್ರೆ ನನಗೆ ಯಾಕೆ, ನಾನು ಯಾಕೆ ಭಯ ಪಡಬೇಕು? ಸರೋಜ, ನನ್ನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ ಇದೆಯಾ? ನೋಡಿ, ಹೆಣ್ಣು ನಂಬಿದ್ರೆ ಗೃಹ ದೇವತೆ, ಮುನಿದ್ರೆ ಮೃತ್ಯು ದೇವತೆ. ಹಾ, ನೀನು ಅದೆಲ್ಲ ಪುರಾಣದಲ್ಲಿ ಬರುತ್ತೆ. ಈಗ ನೀನು ಉಡಿ ತುಂಬಿಕೊಂಡು ತುಳಿದು ಹೋದ ಮನೆಯ ಮುಳ್ಳಿನವನ. ನೋಡಿ, ಹೆಣ್ಣು ಮನಸ್ಸು ಬದಲಾಯಿಸಿದ್ರೆ ಮುಳ್ಳಿನ ವನವಾದ್ರೇನು, ಬಂಗಾರದ ಅರಮನೆ ಆದ್ರೇನು. ನೋಡಿ, ನಾನು ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ಸರೋಜ, ಈಗ ನೀನು ಆ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಮಾಡ. ಅದು ನಿನ್ನಿಂದ ಸಾಧ್ಯವೇ? ನೋಡಿ, ಹೆಣ್ಣೊಂದು ಮೃದುವಾದ ವೀಣೆಯಂತೆ, ಸಿಡಿಲು ಹೊಡೆದರೆ ರುದ್ರ ವೀಣೆಯಂತೆ. ಆ ರುದ್ರ ವೀಣೆಯನ್ನ ರೈತನಾಯಾದ ರಾಮುವಿನ ಮನೆಯಲ್ಲಿ ಅಂದ ಚಂದವಾಗಿ ನಡೆಸ. ಅಕಸ್ಮಾತ್ ಅಪ್ಪಿತಪ್ಪಿ ಬೇರೆ ಸ್ವರದಲ್ಲಿ ನುಡಿದೆಯಾದ್ರೆ ನೀನು ತಂತಿ ಹರಿದಪ್ಪಿಟಲು ಆಗ್ತೀಯಾ? ನೋಡಿ, ನಾನು ಅದಕ್ಕೋಸ್ಕರನೇ ಆ ಸಾಗರನ ಸತಿಯಾಗಿ ಆ ರಾಮಕವಿಯ ಮನೆಯನ್ನ ಸೇರ್ಕೊಂಡಿದ್ದೀನಿ.
ಆ ಮನೆಯಲ್ಲಿ ನಾನು ಮಾಡೋ ಕೆಲಸ ಇನ್ನೂ ತುಂಬ ಹಾ, ನಿನ್ನ ಪ್ರೀತಿಗೆ ನಾನು ಸಾರಥಿಯಾಗಿ ನಿನ್ನ ಕೊರಳಿಗೆ ವಿಜಯದ ಮಾಲೆ ಹಾಕುತ್ತೇನೆ. ನೋಡಿ, ನಿಮ್ಮಂತ ಧೈರ್ಯಶಾಲಿ ನನ್ನ ಜೊತೆಯಲ್ಲಿ ಇರಬೇಕಾದ್ರೆ ಆ ಮನೆಯನ್ನು ನಾನು ಆರಾಮಾಗಿ ನಡೆಸಬಲ್ಲೆ. ಹಾಗಾದ್ರೆ ಕಾಮದ ವೇದನೆಯಿಂದ ಬಳಲುತ್ತಲಿರುವ ಈ ನಾಗೇಂದ್ರನ ಬಿಸಿಲು ಅಪ್ಪುಗೆಯಲ್ಲಿ ಮಿಲನವಾಗುವ. ನೋಡಿ, ನನ್ನ ಆಸೆಯ ಹೂವಿಗೆ ದುಂಬಿ ನೀವಾಗಿ ನನ್ನ ಮಕರಂದವನ್ನ ಹೀರಿ ಬಂದು ನಿಜವಾಗಿಯೂ ನಿಜ. ಸಂಗಾತಿ ಓ ಸಂಗಾತಿ 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 ಓ ಸಂಗಾತಿ ಗಲ್ಲಂತಿ ಗಮ್ಮಂತಿ ಓ ಸೇವಂತಿ ಸಹರಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆ ಸಾರಿ ಸಹಧರ್ಮಿಣಿ ನರಗಳ ಒಳಗೆ ಸ್ವರಗಳ ಕೊಡುಗೆ ಒಲವಿನ ಒಡವೆ ನೀಡೋ ಭಾಮಾಮಣಿ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಗಮ್ಮಂತಿ ಓ ಸೇವಂತಿ ವಿಶ್ವಾಸ ಪುಷ್ಪಾಂಜಲಿ ಪ್ರತಿಪದದೊಳಗು ಪ್ರತಿಫಲಿಸುವೆವು ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಗಮ್ಮಂತಿ ಓ ಸೇವಂತಿ ಒಲವಿರದೆ ಜಗವೆಲ್ಲಿದೆ ನೀಡುವುದು
ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಸಹರಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆ ಸಾರಿ ಸಹಧರ್ಮಿಣಿ ಕರಗಳ ಒಳಗೆ ಸ್ವರಗಳ ತೊಡುಗಿ ಒಲವಿನ ಒಡವೆ ನೀಡೋಡು ಭಾವಾಮಣಿ ಸಂಗಾತಿ 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 ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಅದ್ರ ಮಾವನ್ನ ಬುಲೆಟ್ ಗಾಡಿ ಕೇಳು ಪಟ್ 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 ಕೇಳು ಪಟ್ 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 ಮನದಾಗ ಆಗುತ್ತಿ ಮನದಾಗ ಬರ್ರಿ 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 ದ್ರಾಕ್ಷಿ ಹಣ್ಣು ತಗೋಬರ್ರಿ ಫ್ರೆಶ್ ಮಾಲ್ ಐತಿ ಒಲ್ಲೆ ಬೇಡ ಎಲ್ಲ ಕೊತ್ತಂಬರಿ ಹಿಡ್ಕೊ ಉರ್ಲಾಕೊಂಡು ಸಾಯಿ ಯಾಕೆ ಒಂದ ರೊಕ್ಕ ಪುಕ್ಸಟೆ ತಂದಿಲ್ಲಪ್ಪ ನಾ ರೊಕ್ಕ ಕೊಡ್ತಂದೇನೆ ಗದಗ್ಲಿಂದ ಹಂಗ ಬಂದವ ಅಂತ ತಿಳ್ಕೊಂಡ್ರಿ ಬರ್ರಿ ಬರ್ರಿ ಎದ್ದು ಬರ್ರಿ ಯಾಕೆ ಅಲ್ಲಿ ಕೂತು ಸೊನ್ನೆ ಮಾಡ್ತೀರಿ ನನ್ನ ದ್ರಾಕ್ಷಿ ತಿನ್ರಿ ಒಂದೋ ಒಂದು ಹಣ್ಣು ತಿಂದ್ರೆ ಬೇತನ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ನನಗ್ ಬೇಕಂತ ಹಂಗ ಬಾಯಿಗೆ ಜೊಲ್ಲು ಸೋರ್ಸ್ಕೊಂತ ತಟ 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 ನೀರು ಬೀಳಾಕ್ ಹತ್ತಂದ್ರೆ ಸಾಕ್ರಿ ಬ್ಯಾನ್ ಹಾತ ಬರ್ತೀರಿ ಎಲ್ಲದವ ಮಂದಿ ಅಂತೇಳಿ ಯಾಕ ಹಂಗ ಬಾಯಿ ತಗೊಂಡಿರ್ತೀರಿ ರೀ ಅಕ್ಕಾರ ಓಯ್ ತಂಗಾರ ರೀ ಅಣ್ಣಾರ ಓ ಅನ್ರು ಅಣ್ಣ ಅಂದ್ರೆ ಯಾವನು ಓನಂಗಿಲ್ಲ ನನಗೆ ಗೊತ್ತೈತಿ ರೀ ಮಾವರ ಈಗ ಹೆಂಗ್ ಬಂತು ನೋಡು ಬರ್ರಿ ಹಣ್ಣು ತಗೋ ಬರ್ರಿ ದೌಡ್ದವ್ರು ಬರ್ರಿ ನನಗೇನಿಲ್ಲ ವ್ಯಾಪಾರ ಆಗಂಗ ಕಾಣಂಗಿಲ್ಲ ಮುಂದಿನ ಓಣಿಗೆ ಹೋದ್ರಾತು ಅಂತೀನಿ ಬಳಿರಿ ಬಳಿರಿ ಮಾಲಾಶ್ರೀ ಸಿಗಿಸ್ಕೊಂಡ್ ಬೆಳಿರಿ ರಮ್ಮೆ ಏರ್ಸ್ಕೊಂಡ್ ಬೆಳಿರಿ ಪ್ರಿಯಾಂಕ ಇಟ್ಕೊಂಡ್ ಬೆಳಿರಿ ಏ ಹಣ್ಣು ಮಾರು ಕೋರಿ ನಿನ್ಗಾರಿ ಏರ್ಸ್ಲಿಲ್ಲ ಏ ಯಾಕಲ್ಲ ಹೆಂಗೈತಿ ನಮ್ಮ ಮೈಯಾಗ ಅಂತೀನಿ ನನಗೇನು ಏರಿಸ್ತೀಯಲ್ಲ ನನಗೇನು ಬಳಿನ ಏರ್ಸ ಬಳಿ ಏರಿಸ್ತೀಯ ಓಯ್ ನಾ ಯಾರ ಅನ್ನೋದು ಗೊತ್ತೈತಿಲ್ಲ ನಾ ಯಾರ ಮಗಳ ಅನ್ನೋದು ಗೊತ್ತೈತಿಲ್ಲ ನನಗೆ ಏರ್ಸಕ್ ಬರ್ತೀನಿ ಅಂತ ಏನಲ್ಲ ಗೊತ್ತಲ್ಲ ನೀ ದುಂಡ ಅನ್ನತ್ತೆ ಮಂದ್ಯ ತೋರ್ಸೋಕಿ ಏ ನಾ ದುಂಡ ಮಂದ್ಯ ತೋರ್ಸೋದ ಅಲ್ಲೇ ನೀ ದುಂಡನ್ ದ್ರಾಕ್ಷಿ ತಂದಿಲ್ಲ ಅದು ತೋರ್ಸಾಕತ್ತಿದ್ದ ನೀ ನಾ ದ್ರಾಕ್ಷಣ ತೋರ್ಸೋಲಕ್ಕ ಏನ ತೋರ್ಸೋಲಕ್ಕ ನೀ ಏನ್ ಮಾತಾಡಕತ್ತಿದ್ದಿ ಅದ್ರ ಮೊದ್ಲು ಹೇಳ ನನಗ ಯಾಕ ತೋರ್ಸ್ಲೇನ್ ನಂದು ತಾಕತ್ತು ನಿನಗ ಅಲ್ಲ ನಾ ಬಳಿ ಮಾರಕ್ ಬಂದೇನೆ ಬಳಿ ಏರ್ಸ್ಲೇನ ಅಂತ ಕೇಳಿದೆ ನಿಂಗೆ ಅಷ್ಟ ನೀ ಬಳಿ ಏರಿಸ್ತೀಯ ಬೇಡಪ್ಪ ಮೊನ್ನೆರ ಮೂಲಿ ಮನೆ ಅದಲ್ಲ ಬಸಪ್ಪ ಅವನ ಬರಬ್ಬರಿ ಇಟ್ಟ ಕಳ್ಸ ಏ ಆ ಸಾಬರ್ ಇಡ್ತಿದ್ದು ನಿಂಗ ಮುಂದೆ ತ್ರಾಸ ಆಗ್ತೈತಿ ನೋಡ ಏ ಅದು ಎಂತಂದ್ರೆ ಯಾಕೆ ತಾಸ ನನಗ ಕರ್ಬೇಡ ಈಗ ಇವ ಬಳಿನ ಬರಬ್ಬರಿನ ಅದಾವ ನನಗ ಅಲ್ಲ ಮೊನ್ನೆ ಸಂಘ ಪರಿವಾರದವರು ಬಜರಂಗ ದಳದವರು ಒಂದು ಪ್ರತಿಜ್ಞೆ ಮಾಡ್ಯಾರ ಏನಂತ ಪ್ರತಿಜ್ಞೆ ಮಾಡ್ಯಾರ ಹಿಂದೂ ಮಂದಿಯ ಕೈಯಿಂದ ಹಿಂದೂ ಹೆಣ್ಮಕ್ಳು ಬಳೆ ಇಡ್ಸ್ಕೊಂಬಂತ ಹೇಳ ಹೌದಾ ಹಿಂಗೈತಿ ಇದ್ರ ಹಕ್ಕಿಕತ್ ಹಾಗಾದ್ರೆ ಈಗ ನೀವ್ ಒಟ್ಟೆ ಇವ್ ಬಳಿ ತೆಗದ್ ಬಳಿ ಏರ್ಸೋ ಅನ್ನಂಗ ಹಂಗಾರ ಮೆಲ್ಲಕ್ಕೆ ಏರ್ಸ್ಬೇಕಾ ಮತ್ತ ಅದಪ್ಪ ಮತ್ತ ನಿನಗ ಸರ್ವಿಸ್ ಐತೆ ಅದು ಇನ್ನ ಎಳೆದೈತೆ ಅದಕ್ಕೆ ಹುಡುಗಿ ನಾ ಬಳೆ ಇರ್ತೀನಿ ನಿನ್ನ ಹೆಸರು ಹೇಳಿ ನನ್ನ ಹೆಸರು ಕೇಳ್ತೀರಾ ನನ್ನ ಹೆಸರು ರಾಶಿ ನುರಿಬೇಡ ನಿನಗೆಲ್ಲ ತ್ರಾಸ ಅಲ್ಲ ನಾ ಹೆಣ್ಣು ಹುಡುಗಿ ಯಾರ ಒಂದು ಗಂಡು ಹುಡುಗಿ ಹೆಸರು ಕೇಳ್ತಾನಂದ್ರ ಹೆಂಗ ಆಗಕ್ಕಿಲ್ಲ ಒಂಥರ ನಾಚಿಗಾಗಿ ಮೈಯಾಗ ಒಂಥರ ನನ್ನ ಹೆಸರು ಕೇಳಿದ್ರಲ್ಲ ನನ್ನ ಹೆಸರು ಹಣ್ಣು ಮಾರು ಮಲ್ಲಿ ಅಂತ ಓಹೋ ಅದಕ್ಕ ಹೇಳಾಕತ್ತೇನ್ರಿ ಈ ಬಳಿ ಏರಿಸ್ತಾರಲ್ಲ ಬಾಳ ಮೆತ್ತಗೆ ಏರ್ಸ್ಬೇಕ್ರ ಆಯ್ತಾಯ್ತು ಮೆತ್ತಗೆ ಏರ್ತೀನಿ ಬಳಿ ಎಲ್ಲ ಅದಾವ ಯಾವ್ಯಾವ ಅದಾವ ಒಂದ್ ಈಸಾನು ಬಳಿ ಅವು ವಜ್ಜ ಬರ್ತೈತಿ ಈಸ ಹಿಡ್ಕೊಂಡ್ ಬಂದಿ ನನ್ನ ಸೈಜ್ ಏನಂತಂದ್ರ ಬಳೆ ಇಷ್ಟಿಷ್ಟು ಇದ್ದಿತ್ರಿ ಅದೆಲ್ಲ ಮಾರಿ 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 ಅದ ಹಾಕೋಕ್ಲೆ ನೀವು ವಜ್ಜಾಗಿ ಎಲ್ಲ ಜೋತ್ ಗೊತ್ತೇನ ಅಂತ ಅದನ್ನ ಬಿಟ್ಟು ಬಂದಿ ನಿಂಗ್ ಬಳೆ ಇರ್ತೀನಿ ಇಟ್ಕೋ ಬಳಿ ಏರ್ಸ್ಬೇಕ ಆಮೇಲೆ ನೋಡ್ರಿ ನಾ ಇದುವರೆಗೆ ಯಾರ ಕೈಯಾಗಿ ಏರ್ಸ್ಕೊಂಡಿಲ್ಲ ಅದ ಬಸಪ್ಪ ಕೈಯಾಗ ಅವ ಮುದುಕಾಯಿನ ಅವ ಮೆಲ್ಲಕ್ಕೆ ಏರ್ಸ್ಯಾನ ನೀ ಮತ್ತೆ ಎಂತಾದ್ರೂ ಏರ್ಸಿಗಿದೆ ಮೆಲ್ಲಕ್ಕೆ ಏರ್ಸ್ಬೇಕು ಅಲ್ಲ ಬರೀ ನಾನು ನಿನ್ಗ ಎಣ್ಣೆ ತಿರ್ಸ್ಲಿ ನೀ ಹಿಂಗೆ ತಿರ್ಸ್ಲ
ನಿನಗೆ ಹೆಂಗ್ ಆವಾಗತ್ತ ಹಂಗೆ ನೋಡ್ ಮತ್ತೆ ನಾ ಏರ್ಸಿದ ಮೇಲೆ ನಿಂಗೆ ಅಲ್ಲಿ ನೋವಾಯ್ತು ಅಲ್ಲ, ಅಲ್ಲ. ನಾ ಕೇಳಂಗಿಲ್ಲ ತಡಿ ಎಣ್ಣೆ ಐತಿ ನಿನ್ನ ಹತ್ರ ಹಾ ಎಣ್ಣೆ ಐತಿ ಎಣ್ಣೆ ಮತ್ತೆ ಎಣ್ಣೆ ಐತಿ ಮತ್ತೆ ಎಣ್ಣೆ ತರಲೋದು ಎಲ್ಲಿಂದ ಸುಮ್ಮನೆ ಕೇಳಿದ್ರೆ ಎಣ್ಣೆ ಬೇಕಾದ್ರೆ ತರ್ಸೋಣ ಅದು ಈಗ ಅಂಗಡಿ ಅದನ್ನ ತರ್ಸೋಕೊಂಡ್ ಬಾಳ ತಾಗತ್ತ ಎಲ್ಲ ಕೆಲ್ಸ ಆಯ್ತಾಯ್ತು ನಾನೇನ ಹೆಂಗಸರ ಕೈ ಎಂದ್ರ ಹಿಡ್ತಿಲ್ಲ ಏನೋ ಮನೆ ಒತ್ತಾಗಿ ಹಿಡಿದ್ರೆ ಕೈ ಏನಾಗಕ್ಕಿಲ್ಲ ನಂದು ಅಲ್ಲೇ ಹುಡುಗಿ ಇಷ್ಟು ದಿವಸ ಹಳೆ ಮುಖ್ಯಾರ ಕೈ ಹಿಡ್ದು ಈಗ ನಿನ್ ಕೈ ಸ್ವಲ್ಪ ಬಿಗದ ಅದಕ್ಕೆ ಇಚ್ಚಿಗೆ ಮಾಡಿ ಬಿಗಿ ಇರಂಗಿಲ್ಲ ಮೆತ್ತಗಿರ್ತಾವ ಮೆತ್ತಗ ಹೌದಿಲ್ಲ ಹಾ ಕಣ್ಣು ಮುಚ್ಚು ನಿಂಗೆ ಬಳೆ ಇರ್ತೀನಿ ಮಾಡ್ಬಾರ್ದು ಆಯ್ತಾಯ್ತು ನಿಂಗೆ ನೋವು ಮಾಡಿದೆ ತಡಿಯೋ ಮೂಡ್ ಬರ್ತದೆ ಒಂದಕ್ಕೆ ಸಾಕತ್ತ ಯವ್ವ ಹಾಕಿ ಇನ್ನೊಂದು ನಾಲ್ಕು ಅವನೇನು ಇಟ್ಕೊಂಡು ಪೂಜೆ ಮಾಡ್ತೀನಿ ನನ್ನ ಕಡೆ ಕೆರೆಯ ನೀರಲ್ಲಿ ಕೆರೆಗೆ ಚಾಲತ್ತ ನನ್ನ ಕಡೆ ಮುಂದಿನ ಓಣೆ ಬೇಕಲ್ಲ ನನಗ ಮುಂದಿನ ಓಣ್ಯಾಗ ಮುಂದಿನ ಓಣ್ಯಾಗ ಯಾಕ ಹಿಂದಿನ ಓಣಿಗೆ ಹೋದ್ರಾಗ ಓಣ್ಯಾಗೆಲ್ಲ ಏ ನಿನ್ನ ಬಕಬಾ ಹರಲಿ ಹಾಕ ಒಂದೆಡ ಮತ್ತೆ ವಾಪಸ್ ಬರೋ ಅವತ್ತು ಅದು ಕೊಟ್ಟ ನೀ ಹಾಕ ಅದಕ್ಕೆ ಕೇಳಿದೆ ನಂಗೆ ಮುಂಚೆನೆ ಎಣ್ಣೆ ಹಚ್ಚಿರ್ಲಿ ಹಿಂಗೆ ಇರ್ಲಿ ಅದ ಅಂತೇನೆ ಅದಕ್ಕೆ ನಿನಗಲ್ಲ ಯಾರು ನಿನಗ ಈ ಬಳಿ ಯಾಕ ಪರ್ಮಿಷನ್ ಕೊಟ್ಟಿದ್ದು ಈ ನಮ್ಮನಿ ಹಿಂಗೆ ಏರಿಸ್ತಿಲ್ಲ ನಿನಗೆ ಎಂದರೆ ಹೆಂಗಸರ್ ಬಳಿ ಏರಿಸಿ ಗೊತ್ತೈತಿಲ್ಲ ಯಾರ ನೀನು ಕೇಳ ಮಲ್ಲಿ ನಾನು ಬಳೆ ಏರಿಸ್ಬೇಕಂದ್ರೆ ನಾನು ನಿನ್ನ ಪ್ರೀತಿ ಮಾಡೋ ಸಲುವಾಗಿ ಏರಿಸ್ಕೊಂಡ್ ಬಂದೀನಿ ಪ್ರೀತಿ ಮಾಡಿಸೋಲಾಗೆ ಅಂದ್ರೆ ನೀನು ಯಾರು ನಾನು ಪೊಲೀಸ್ ಸಂಘು ಅಯ್ಯ ನನ್ನ ಸಾಂಗು ಹಿಂಗ್ಯಾಕ ಅದು ಏನೋ ನೀನು ಈ ವಿಚಾರ ಅಂತೀನಿ ಅಂತ ಬರೋಬ್ಬರಿ ಬಳಿ ಹಾಕೊಂಡು ಬಂದು ತಯಾರಾಗಿ ನಿಂತೀವಿ ಇದನ್ಯಾಕೆ ಈ ವೇಷ ಹಾಕೊಂಡು ಬಂದು ಹಂಗಾದ್ರೆ ನಿನ್ನ ಮೇಲೆ ನನ್ನ ಪ್ರೀತಿ ಹುಟ್ಟೈತಿ ಶುರು ಮಾಡು ನನಗೆ ಗಿಡ್ಡು ಮಾಮ ಹಂಗಾದ್ರೆ ಕೊಡು ಒಂದು ಪ್ರೇಮದ ಮುತ್ತು ಬಂಗಾರ